ದಾಂಡೇಲಿಯ ಜೆಎನ್ ರಸ್ತೆಯಲ್ಲಿರುವ ಜೆಜೆ ಗಾರ್ಮೆಂಟ್ಸ್ನಲ್ಲಿ ಕಾಡು ಬೆಕ್ಕಿನ ಮರಿ ಪ್ರತ್ಯಕ್ಷ, ಸುರಕ್ಷಿತವಾಗಿ ಹಿಡಿದು ರಕ್ಷಣೆ ಮಾಡಿದ ಉರಗ ಪ್ರೇಮಿ ರಜಾಕ್ ಶಾ. ಕಾಡಲ್ಲಿ ಅತ್ತಿಂದಿತ್ತ ಓಡಾಡಬೇಕಿದ್ದ ಕಾಡು ಬೆಕ್ಕಿನ ಮರಿಯೊಂದು ದಾಂಡೇಲಿ ನಗರದ ಬಸ್ ನಿಲ್ದಾಣದ ಮುಂಭಾಗದಲ್ಲಿರುವ ಜೆಎನ್ ರಸ್ತೆಯ ಜೆಜೆ ಗಾರ್ಮೆಂಟ್ಸ್ ಮಳಿಗೆಯಲ್ಲಿ ಪ್ರತ್ಯಕ್ಷವಾಗಿದ್ದು, ಇದೀಗ ಇಂದು ಬುಧವಾರ ರಾತ್ರಿ 9:30 ಗಂಟೆ ಸುಮಾರಿಗೆ ಉರಗ ಪ್ರೇಮಿ ರಜಾಕ್ ಶಾ ಅವರು ಸುರಕ್ಷಿತವಾಗಿ ಹಿಡಿದು ರಕ್ಷಣೆ ಮಾಡಿದ್ದಾರೆ. ಜೆಜೆ ಗಾರ್ಮೆಂಟ್ಸ್ ಮಾಲಕರಾದ ಜಾನ್ ಜಾರ್ಜ್ ಅವರು ಇಂದು ಬೆಳಿಗ್ಗೆ ಅಂಗಡಿಗೆ ಬಂದು ಬಾಗಿಲು ತೆಗೆಯುವಾಗ ಕಾಡು ಬೆಕ್ಕಿನ ಮರಿಯೊಂದು ಅಂಗಡಿಯೊಳಗೆ ಪ್ರತ್ಯಕ್ಷವಾಗಿರುವುದನ್ನು ಗಮನಿಸಿದ್ದಾರೆ. ಪ್ರತ್ಯಕ್ಷವಾಗಿ ಕೆಲವೇ ಕ್ಷಣಗಳಲ್ಲಿ ಅದು ಕಣ್ಮರೆಯಾಗಿತ್ತು. ಇದೀಗ ರಾತ್ರಿ ಮತ್ತೆ 8:30 ಗಂಟೆ ಸುಮಾರಿಗೆ ಇದೇ ಕಾಡು ಬೆಕ್ಕಿನ ಮರಿ ಅಂಗಡಿಯೊಳಗಡೆ ಕಿರುಚಾಡಲು ಆರಂಭಿಸಿದೆ. ತಕ್ಷಣವೇ ಜಾನ್ ಜಾರ್ಜ್ ಅವರು ಉರಗ ಪ್ರೇಮಿ ರಜಾಕ್ ಶಾ ಅವರಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಮಾಹಿತಿಯನ್ನು ಪಡೆದ ರಜಾಕ್ ಶಾ ಅವರು ಸ್ಥಳಕ್ಕಾಗಮಿಸಿ ಸುರಕ್ಷಿತವಾಗಿ ಕಾಡು ಬೆಕ್ಕಿನ ಮರಿಯನ್ನು ಹಿಡಿದು ರಕ್ಷಣೆ ಮಾಡಿದ್ದಾರೆ. ತಾಯಿಯಿಂದ ಬೇರ್ಪಟ್ಟಿರುವ ಇದನ್ನು ಮರಳಿ ತಾಯಿಯ ಹತ್ತಿರ ಸೇರಿಸಲು ಇದೀಗ ರಜಾಕ್ ಶಾ ಅವರು ಮುಂದಾಗಿದ್ದಾರೆ. ये छोटा बच्चा है, ये देखिए। हाँ, ओ। ಹಲವಾರು ವರ್ಷಗಳಿಂದ ದಾಂಡೇಲಿ, ಜೋಯಿಡಾ, ಹಳಿಯಾಳ ಈ ಭಾಗದ ಸುತ್ತಮುತ್ತಲು ಎಲ್ಲಿ ಕೂಡ ಹಾವು ಬಂದ್ರೆ, ವನ್ಯ ಪ್ರಾಣಿಗಳು ಬಂದ್ರೆ ತಕ್ಷಣವೇ ಧಾವಿಸಿ ಬಂದು ಅವುಗಳ ರಕ್ಷಣೆಗೆ ತಮ್ಮನ್ನು ತೊಡಗಿಸಿಕೊಂಡಿರುವವರು ರಜಾಕ್ ಶಾ ಅವರು. ಇವತ್ತು ಜಾನ್ ಅವರ ಜೆಜೆ ಗಾರ್ಮೆಂಟ್ಸ್ ಬಟ್ಟೆ ಅಂಗಡಿಗೆ ಒಂದು ಕಾಡು ಬೆಕ್ಕಿನ ಮರಿ ಬಂದಿತ್ತು. ತಕ್ಷಣವೇ ಜಾನ್ ಅವರು ರಜಾಕ್ ಅವರಿಗೆ ಮಾಹಿತಿಯನ್ನ ಕೊಡ್ತಾರೆ. ರಜಾಕ್ ಅವರು ತಕ್ಷಣವೇ ಬಂದು ಆ ಬೆಕ್ಕಿನ ಮರಿಯನ್ನ, ಕಾಡು ಬೆಕ್ಕಿನ ಮರಿಯನ್ನ ರಕ್ಷಣೆ ಮಾಡಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅದನ್ನ ದಟ್ಟ ಕಾಡಿಗೆ ಬಿಡುವ ನಿಟ್ಟಿನಲ್ಲಿ ಅಗತ್ಯ ಕ್ರಮವನ್ನು ಕೈಗೊಂಡಿದ್ದಾರೆ. ಹಲವಾರು ವರ್ಷಗಳಿಂದ ತಮ್ಮ ಪ್ರಾಣದ ಹಂಗು ತೊರೆದು ಸಾಕಷ್ಟು ಅಡೆತಡೆಗಳನ್ನ ಮೆಟ್ಟಿ ನಿಂತು ಹಾವುಗಳನ್ನ ಹಿಡಿಯುವಂಥದ್ದಿರ್ಬೋದು, ಈ ರೀತಿಯ ವನ್ಯ ಪ್ರಾಣಿಗಳನ್ನ ರಕ್ಷಣೆ ಮಾಡಿರುವಂಥದ್ದಿರ್ಬೋದು, ಅನೇಕ ಇದರಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡಿದ್ದೀರಿ. ಏನ್ ಹೇಳ್ತೀರಿ, ಈ ಕಾಡು ಬೆಕ್ಕು ಯಾಕೆ ಹಿಂಗೆ ಬರ್ಲಿಕ್ಕೆ ಕಾರಣ ಇರ್ಬೋದು? ನಾನು ಕನ್ನಡದಲ್ಲಿ ಹೇಳಲಿಕ್ಕೆ ಸ್ವಲ್ಪ ಕಷ್ಟಪಡ್ತೈತಿ, ಅದಕ್ಕೆ ನಾನು ಹಿಂದಿದಲ್ಲಿ ಹೇಳ್ತೀನಿ. ಯಾಕಂದ್ರೆ अभी ये क्या है कि ये जो सीट है, यहाँ इधर कुछ जगह था शायद, या तो फिर दरवाजे से आया होगा. ये इसकी जो माँ होती है, ये जो पुराना ऐसा सीट रहता ना, इसके ऊपर ये घर बनाती. तो ये बच्चों को इधर पैदा की, तो उसके बाद में इसके दो बच्चे होते, बस 2 या 3 बच्चे होते. तो उसमें से एक आके मिस होके इधर गिर गया होगा. तो अभी मैं इसको क्या करता हूँ कि इसके पीछे या कहीं पर बाजू से जाके वहाँ पर पेड़ पर छोड़ देंगे, तो वहाँ पर इसकी माँ के इसको लेके चली जाएगी. तो हम इतना ही कर सकते हैं. इसको दूर जंगल में छोड़ने से ये अकेला हो जाएगा और सर्वाइव नहीं कर सकता, ये मर सकता है. इतना नॉलेज तो मुझे है ही. इसको पाम सिविट कैट बोलते हैं. ये पाम सिविट कैट जो होता है कन्नड़ में इसको ऊद बिलाव बोलते हैं, जो कि ये एक ऐसा कैट है, यानी कि पाम सिविट कैट. ये मुंगूस के और बिल्ली के बीच के कैटेगरी में आता है. नेवला बोलते हैं ना, मुंगूस की प्रजाति में आता है. और इसका मुंह एकदम ये है, ये दोनों सर्वभक्षी रहता है और ये रात में घूमता है, नेक्टर्नल रहता है. रात में ये ज्यादा एक्टिव रहता है. तो ये इसको अभी मैं थोड़ा शांत करता है. हाँ, अटैक करता है. अभी इसको मैं शांत करता है. जीव रक्षणे अटैक करता है. तो अभी इसको इस तरीके से पकड़ने से शांत होता है. इसको क्या ರಜಾಕ್ ಅವರು ಈ ಕಾಡು ಬೆಕ್ಕಿನ ಮರಿಯನ್ನ ಸುರಕ್ಷಿತವಾಗಿ ಹಿಡಿದು ರಕ್ಷಣೆ ಮಾಡಿದ್ದಾರೆ. ಇನ್ನು ಅದರ ತಾಯಿಯನ್ನ ಹುಡುಕುವ ನಿಟ್ಟಿನಲ್ಲಿ ಕೂಡ ಒಂದು ಪ್ರಯತ್ನಕ್ಕೆ ಚಾಲನೆಯನ್ನ ನೀಡಲಿಕ್ಕಿದ್ದಾರೆ. ಇದರ ಹತ್ರನೇ ಅದನ್ನ ಒಂದ್ ಕಡೆ ನಿಲ್ಲಿಸಿ ಬಿಟ್ಟು ಒಂದು 10-15 ನಿಮಿಷದ ಕಾಲ ತಾಯಿ ಬರ್ಬೋದೇ ಎನ್ನುವಂಥದ್ದನ್ನ ಮಾಡ್ತಾರೆ. ಬಹುತೇಕ ನಮ್ಗೆ ಹೋಪ್ ಇದೆ. ಯಾಕಂತ ಹೇಳಿದ್ರೆ ಕಾಡಿನ ಮತ್ತೆ ವನ್ಯ ಪ್ರಾಣಿಗಳ, ಈ ರೀತಿಯ ಹಾವುಗಳ, ಕಾಡು ಬೆಕ್ಕುಗಳ, ಈ ರೀತಿ ಇವುಗಳ ಇಂಚಿಂಚು ಸಮಗ್ರವಾದ ಮಾಹಿತಿಯನ್ನ ಹೊಂದಿರುವವರು ನೀವು. ಹಾಗಾಗಿ ಖಂಡಿತವಾಗಿ ಇದು ಮತ್ತೆ ತಾಯಿಯ ಮಡಿಲಿಗೆ ಸೇರ್ತದೆ ಸೇರ್ಬೇಕು ಎನ್ನುವ ಆಶಯ ಮತ್ತೆ ಹಾರೈಕೆಯೊಂದಿಗೆ ಧನ್ಯವಾದಗಳು. ಓಕೆ, ಎಷ್ಟು ಗಂಟೆಗೆ ಬಂತಿದ್ದು? ಇದು ಬೆಳಗ್ಗೆಯಿಂದ ಬೆಳಿಗ್ಗೆಯಿಂದ ಒಂದು 9:30 ಓಪನ್ ಮಾಡಿದಲ್ಲ, ಆ ಟೈಮಿಂದ ಒಳಗಡೆ ಆಯ್ತು.
ಅವಾಜ್ ಬಂದಿದ್ದು ಮತ್ತೆ ಅದು ಎಲ್ಲಿ ಹೋಗಿದೋ ಗೊತ್ತಿಲ್ಲ, ಅಲ್ಲೆಲ್ಲ ಒಳಗಡೆ ಚುಪ್ಪು. ಆಮೇಲೆ ಈಗ ಅದಕ್ಕೆ ಸಿಕ್ಕಿರ್ಲಿಲ್ಲ. ಈಗ ರಾತ್ರಿ ಆದ ಕೂಡಲೇ ಮತ್ತೆ ಸೌಂಡ್. ಅದಕ್ಕೆ ರಾತ್ರಿ ಬಂದು ಸೌಂಡ್ ಬರ್ತಾ ಇತ್ತಲ್ಲ, ಅದಕ್ಕೆ ನಾವು ಈಗ ಸಾಕ ಕರಿ ನೋಡ್ರಿ ಅಂತ ಹೇಳಿದ್ರು. ಯಾಕಂದ್ರೆ ಅದು ಇದಾಗ ಬರೋದಲ್ಲ, ಕ್ಯಾಮ್ರಲ್ಲಿ ಸಿಕ್ತಲ್ಲ, ಅದು ಗೊತ್ತಾಯ್ತು ಅದು ಯಾವ್ದಂದ್ರೆ. ನಾವೆಂದ್ರೆ ಚುವ ಅಂದ್ರೆ ಬಟ್ ಚುವ ಅಲ್ಲ ಅದು, ಕಾಡು ಬೆಕ್ಕಿನ ಕಡಿಮೆ ಅಂತ ಅವ್ರು ಹೇಳಿದಲ್ಲ, ಅದೇ ಮಾಡೋದು ಗೊತ್ತಾಯ್ತು.